ಹಾಯ್ ಗೈಸ್, ನಾನು ಇವತ್ತು ನಮ್ಮ ತಮ್ಮ ತಂಗಿ ಜೊತೆಗೆ ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಗೊಂಬೆ ಅಂತೇಳಿ ತೋರಿಸ್ತಾ ಇದ್ದೀನಿ ಲಾಗಲ್ಲಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಇವಾಗ ಒಂದು ಸ್ವಲ್ಪ ಹುಷಾರಾಗಿದ್ದೀನಿ. ಇವತ್ತು ಜುಲೈ 10th ನಮ್ಮ ತಂಗಿ ಬರ್ಡೇ. ಇವಳೆ ತನ್ನೋದು ಅವಳ ಜೊತೆ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತಾಳೆ ನೋಡಿ. ಗೊಂಬೆ ಫುಲ್ ಅವಳಂದರೆ ಭಾಳ ಇಷ್ಟ ಅವಳಿಗೆ. ತನು ಆಮೇಲೆ ಸ್ಪೂರು, ಸಾಕ್ಷಿ, ತೇಜು ಜನ ಭಾಳ ಇಷ್ಟ ಅವಳಿಗೆ. ಅವ್ರು ಏನು ಡ್ರೆಸ್ ಹಾಕಿದ್ರು, ಅವ್ರು ಏನು ಚೆನ್ನಾಗಿ ರೆಡಿ ಮಾಡಿದ್ರು ಅಷ್ಟು ಚೆನ್ನಾಗಿ ಇದನ್ನು ಮಾಡ್ತಾಳೆ. ಇವತ್ತು ಕೂಡ ಒಂದು ಸೆಲೆಬ್ರೇಷನ್ ಇದೆ ನಮ್ಮ ಮನೆಯಲ್ಲಿ. ಆಮೇಲೆ ನಮ್ಮ ತಮ್ಮ ನೋಡಿ ಅವಳಿಗೆಲ್ಲ ಆಟ ಆಡಿಸೋದು, ತಂಗಿ ಕೂಡ ಫುಲ್ಲು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅವರಿಬ್ಬರು ಇದ್ದರೆ ಅವಳಿಗೆ ಭಾಳ ಖುಷಿ ಆಟ ಆಡೋದು. ಅವಳು ಹೆಂಗೆ ನಮ್ಮ ತಂಗಿ ಮಾಡ್ತಾಳೋ ಹಾಗೆ ಅವಳು ಆ ಥರ ಡವ್ ಮಾಡ್ತಾಳೆ. ಅದ್ರಾಗ ಈಗ ಹುಡುಗರಿಗೆ ಡವ್ ಮಾಡ್ಕೊಡೋದು ಹೇಳೋದು ಅವಸರನೇ ಇಲ್ಲ, ಎಲ್ಲ ಕಲಿತೆ ಬಂದುಬಿಟ್ಟಿರ್ತಾರೆ ಅವರು. ಹಾಗಾಗಿ ವಾಪಸ್ಸು ಇಲ್ಲಿ ಅಲ್ಲಿಂದ ಹೊಡೆದ್ರೆ ಇಲ್ಲಿಗೆ ಬರೋದು, ಇಲ್ಲಿಂದ ಹೊಡೆದ್ರೆ ಅಲ್ಲಿಗೆ ಹೋಗೋದು. ವಿಡಿಯೋ ಎಲ್ಲ ನೋಡಿಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ನೋಡ್ತಾಳೆ ಅವಳು. ಹಾಗಾಗಿ ಅದ್ರಾಗ ಏನೇನು ಬರುತ್ತೋ ಆ ಥರದ್ದೆಲ್ಲ ಡವ್ ಮಾಡ್ತಾಳೆ. ನೋಡಿ ಅವಳು ಹೋಗಿ ಬೀಳೋದು ಕೂಡ ಅವಳ ಮೇಲೆ, ನೆಲದ ಮೇಲೆ ಬಿದ್ದರೆ ಪೆಟ್ಟು ಬೀಳುತ್ತೆ ಅಂತೇಳಿ ಅವನು ಎಷ್ಟು ಹಿಂಗೆ ಡಿಶುಮ್ ಅಂತೇಳಿ ಆಟ ಆಡ್ತಾಯಿದ್ರು ಅವರು. ಆ ಥರ ಕೊಟ್ಟರೆ ಬೀಳೋದು ಅಂತೇಳಿ ಹೇಳೋದು, ನನಗಷ್ಟೇ ಹೊಡಿತೀಯಲ್ಲ ಮಾಮ, ಸುಪ್ರೆ ಚಿಕ್ಕಿಗೂ ಹೊಡಿ ಅಂತಂದೇಳಿ ಹೇಳ್ತಾ ಇದ್ಲು. ಅವಳು ಬಿದ್ದಾದ ತಕ್ಷಣ ಇವಳು ಬೀಳ್ತಿದ್ಲು, ಇವಳು ಬಿದ್ದರೆ ಅದು ನಮ್ಮ ತಂಗಿ ಬಿದ್ದರೆ ಅವಳು ಬೀಳ್ತಿದ್ಲು, ಮತ್ತೆ ಹೋಗಿ ಅವಳ ಮೇಲೇ ಬೀಳಬೇಕು, ಪೆಟ್ಟು ಬೀಳುತ್ತೆ ಅಂತೇಳಿ ಸೋಫಾದ ಮೇಲೆ ಬೀಳೋದು ಆ ಥರ ಆಟ ಆಡ್ತಾಯಿದ್ರು. ಹಂಗಾಗಿ ಅವಳಿಗೆ ಏನಂತಂದರೆ ಬೇಜಾರು, ಬೆಂಗಳೂರು ಅಂದರೆ ಬೇಜಾರು ಅವಳಿಗೆ. ಗದಗು, ವೆಂಕಟಾಪುರ ಅಂದರೆ ಫುಲ್ ಇಷ್ಟ, ಯಾಕಂದರೆ ಎಲ್ಲರೂ ಆಟ ಆಡ್ಸೋರಿರ್ತಾರೆ ಅಂಥೇಳಿ. ಇವಳು ಒಬ್ಬಳೇ ಮುದ್ದು ರಾಜ್ಕುಮಾರಿ ಆಗವಳೆ, ಅದಕ್ಕೆ ಆ ಥರ ಆಡ್ತಾಳೆ. ಫುಲ್ಲೆಲ್ಲ ಆಟ ಆಡಿ ಆಮೇಲೆ ಊಟ ಮಾಡಿಸೋದು ಕೂಡ ಅವರೇ, ಇವರಿಬ್ರೂ ಊಟ ಮಾಡಿಸೋದು ಕೂಡ ನೋಡಿ ಎಷ್ಟು ಡವ್ ಮಾಡ್ತಾಳೆ. ನಂಗೆ ಜೋರಾಗಿ ಹೊಡೆದ್ನಪ್ಪ ಅನ್ನಂಗೆ ಬೀಳ್ತಾಳೆ. ನಾನು ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ ವಿಡಿಯೋ ಮಾಡೋದು. ಅವ್ನು ಹೊಡೆದ ತಕ್ಷಣ ಅಂತ ಅಳ್ಕೋತ ಹೋಗೋದು. ಆಯಿತು ಅಂತೇಳಿ ಸ್ವಲ್ಪ ಹೊತ್ತೆಲ್ಲ ಹೊರಗಡೆ ಟೀ ಟೈಮ್ ಅಂತ ಇದೇನೋ, ಅದಕ್ಕೆ ಹೊರಗಡೆ ಬಂದು ನೋಡೋದು, ಎಲ್ಲ ಆಟ ಆಡೋದು, ನೀರು ಚೆಲ್ಲೋದು. ಅವ್ರ ಟೈಲ್ಸಿಗೆ ನೀರು ಐತಿ, ನಮ್ಮ ಮಮ್ಮಿ ಕಾಲು ನೋವು ಬೀಳ್ತಾರೆ, ಹಿಂಗೆಲ್ಲ ಹೇಳಿದ್ರೂ ಕೇಳಲ್ಲ ಮಾತನ್ನೇ. ಫುಲ್ ಬಕೆಟಲ್ಲಿರೋ ನೀರು ಚೆಲ್ಲೆಲ್ಲ ಅದ್ರಾಗ ಆಟ ಆಡೋದು ಹಂಗೆಲ್ಲ ಮಾಡ್ತಾರೆ. ಇದನ್ನೇ ನಾವು ಮಾಡಿದರೆ ನಮ್ಮ ಮಮ್ಮಿ ಎಷ್ಟು ಗಲೀಜು ಮಾಡ್ತೀರಿ ಮನೆಯೇ, ಒಂಚೂರು ಇದನ್ನೇ ಕ್ಲೀನೇ ಇಟ್ಕೊಳ್ಳಲ್ಲ ಅಂತ ಬೈತಾರೆ. ಮೊಮ್ಮಗಳು ಮಾಡಿದರೆ ಏನಿಲ್ಲ ನೋಡಿ ಆಟ ಎಷ್ಟು ಚೆನ್ನಾಗಿ ಆಟ ಆಡ್ತೈತಿ, ಒಂದೇ ಆಟ ಆಡ್ತೈತಿ ಅಂತ ಹೇಳ್ತಾರೆ. ಅವ್ರು ಮಾಡಿದರೆ ಏನು ಅನಿಸಲ್ಲ, ಅದೇ ನಾವು ಮಾಡಿದರೆ ಕ್ಲೀನ್ ಇಟ್ಕೊಳ್ಳಲ್ವಂತೆ. ಹೋಗ್ಲಿ ಬಿಡಿ, ಅವ್ರ ಆಟ ಚಂದ ಅಂಥೇಳಿ ನಾವು ನೋಡೋದು. ಡ್ಯಾನ್ಸು, ಆಟ ಫುಲ್ಲು ಎಂಜಾಯ್ ಮಾಡ್ತಾಳೆ ಅವಳು. ಗದಗಿಗೆ ಬಂದ್ರಂತೂ ಫುಲ್ ಖುಷಿ. ತನ್ನ ಸ್ಲಿಪ್ಪರ್ ಎಸಿತೀನಿ ಅಂತ ಇದ್ಲು. ಅವ್ರ ಮಾಮ ಎಸಿ ಅಂತಲೇ ಹೇಳ್ತಿದ್ದ, ಅವ್ರ ಅಜ್ಜಿ ಬೇಡ ಅಂತ ಹೇಳ್ತಿದ್ರು. ಸ್ಟೆಪ್ಗಳು ಹಾಕೋದು ಖುಷಿ. ಒಟ್ಟು ಟೋಟಲಿ ಗದಗ ಅಂದರೆ ಅವಳಿಗೆ ಖುಷಿ. ಗದಗಲ್ಲಿರೋದು ನಮ್ಮ ಮಮ್ಮಿ ಮನೆ, ವಿನ್ನಮ್ಮನ ಮನೆ ಅಂತೇಳಿ ಅದಕ್ಕೆ. ಜಂಪ್ ಏನು ಅವಳದು, ಕುಣಿಯೋದು ಅವಳದೇ ಲೋಕ, ಅವಳದೇ ಪ್ರಪಂಚ. ಅದು ಚಿಕ್ಕವರಿದ್ದಾಗ ಆ ಪ್ರಪಂಚನೇ ಚಂದ. ದೊಡ್ಡವರಾದಮೇಲೆ ಟೆನ್ಷನ್ನು ಅವೆಲ್ಲ ಇಷ್ಟ ಅನಿಸಲ್ಲ. ಪರವಾಗಿಲ್ಲ, ಅವಳು ಆಟ ಆಡ್ತಿದ್ಲು. ಅವ್ರ ಅಜ್ಜಿ ಒಂದು ಚೈನ್ ಕೊಟ್ಟಿದ್ರು ಅವಳಿಗೆ, ಅದನ್ನೇ ತನ್ನ ಸಾಮಾನು ಮಾತ್ರ ಯಾರಿಗೂ ಕೊಡಲ್ಲ, ಬೇರೆಯವ್ರದ್ದಾದ್ರೆ ಎಲ್ಲ ಇಸ್ಕೊಬೋದು. ನಾನು ಏನು ಹೇಳ್ತೀನೋ ಅದನ್ನು ನೀನು ಕೇಳು ಮಾಮ ಅಂತ ಹೇಳ್ತಾಯಿದ್ದ. ಅವ್ರ ಮಾಪಿಗೆ ಹೇಳ್ತಿದ್ಲು. ಅವನು ಆಯ್ತಮ್ಮ, ನಮ್ಮ ಮಮ್ಮಿ ಮಾತೇ ಕೇಳಿಲ್ಲ, ಆದರೆ ನಿನ್ನ ಮಾತು ಕೇಳ್ತೀನಿ ಅಂತ ಹೇಳ್ತಿದ್ದ. ಆದರೂ ಇವಾಗಾದ್ರೂ ಡಿಶೂಮ್ ಮಾಡಿದರೆ ಹೋಗಿ ವಿನಮನ ಮೇಲೆ ಬೀಳು ಅಂತ ಅವ್ರು ಹೇಳ್ಕೊಡ್ತಿದ್ರು. ಅವಳು ಹೋಗಿ ಸುಪ್ರಿಯನ ಮೇಲೆ ಬೀಳ್ತಿದ್ಲು. ಡವ್ ಮಾಡೋದಕ್ಕೇನು ಕಮ್ಮಿ ಇಲ್ಲ. ಅವ್ನು ಹೊಡೆದ ಅಂತ ಅಂತ ಅಳೋದು ಚೆನ್ನಾಗಿ. ಇವರೆಲ್ಲ ಅವಳಿಗೂ ಕೂಡ ಒಂದು ಮೆಮೊರಿ, ಚಿಕ್ಕವಳಿದ್ದಾಗ ಈ ಥರ ಆಡ್ತಾಯಿದ್ದೆ ಅಂಥೇಳಿ. ಈ ಮೂಮೆಂಟ್ಸ್ ಅವಳಿಗೆ ನೆನಪಿಗೋಸ್ಕರ, ನಮಗೆ ಅದೊಂದು ಅವಳು ಖುಷಿ. ಕೇಳಿದರೆ ನಾಳೆ ನನಗೇನು ವೀಡಿಯೋ ಮಾಡಿಲ್ಲ ಏನು ಮಮ್ಮಿ ನೀನು ಅಂತ ಕೇಳಿದರೆ ಅನ್ಬಾರ್ದು ಅವಳು. ಹಾಗಾಗಿ ನಾನೊಂದು ವೀಡಿಯೋ ಮಾಡಿಕೊಂಡೇ ಬಿಟ್ಟಿರ್ತೀನಿ. ಆ ವಿಡಿಯೋ ಹಾಕ್ಬೇಕಂತೇನು ಮಾಡಲ್ಲ ನಾನು, ಅವಳ ಮೂಮೆಂಟ್ ನೆನಪಿಗೋಸ್ಕರ ಮಾಡ್ಕೊಂಡಿರ್ತೀನಿ. ಇರಲಿ ಅಂತಂದೇಳಿ ಒಂದು ಕ್ಲಿಪ್ ನಿಮಗೆ ಹಾಕಿರ್ತೀನಿ. ನನ್ನ ಗೊಂಬೆನೂ ಇಷ್ಟಪಡೋರು ಇದ್ದಾರೆ, ಹಾಗಾಗಿ ಅವಳು ನೋಡ್ತಾರೆ, ಗೊಂಬೆನಿಗೋಸ್ಕರ ಆದರೂ ನೋಡ್ತಾರೆ ವೀಡಿಯೋನೇ. ನಾನು ಹಾಕ್ತೀನಿ ವಿಡಿಯೋ, ಅವಳಿಗೋಸ್ಕರ ಆಗಲಿ, ನನ್ನ ನೋಡೋರಿಗೋಸ್ಕರ ಆಗಲಿ ನಾನು ವಿಡಿಯೋ ಹಾಕ್ತೀನಿ, ನೋಡಿ. ಆಮೇಲೆ ಆಯಿತು ಅಂತಂದೇಳಿ ಮೊನ್ನೆ ಫಂಕ್ಷನ್ ಇತ್ತಲ್ವ, ಅದ್ರದ್ದೆಲ್ಲ ಕ್ಲೀನ್ ಮಾಡಿ ಆರತಿ ತಟ್ಟೆ ಇಡ್ತಾಯಿದ್ರು ಮಮ್ಮಿ. ಅಮ್ಮ ನನಗೆ ಹಿಂಗೆ ಮಾಡಮ್ಮ, ಚಿಕ್ಕಿಗೆ ಮಾಡಿದ್ರಲ್ಲ ಹಾಗೆ ಅಂತಂದು ಹೇಳ್ತಾಯಿದ್ಲು.
ಸರಿ ಆಯಿತು ಅಂತಂದೇಳಿ ಅವರೆಲ್ಲ ಮಾಡಿ ಕಾಲು ನಮಸ್ಕಾರ ಮಾಡಿ, ಮತ್ತು ನಂದು ಕಾಲು ನಮಸ್ಕಾರ ಮಾಡು ನೀನು ಅಂತೇಳಿ ನಮ್ಮ ಮಮ್ಮಿಗೆ ಆ, ಬೇಡ ಮಾಡಿಸ್ಕೋಬಾರ್ದು ಅಂತ ಹೇಳಿದ್ರು. ಅಮ್ಮ ಮಾಡು ನೀನು ಅಂತ ಹೇಳ್ತಾ ಇದ್ಲು. ನಾನು ಹಂಗೆ ಎಲ್ಲರಿಗೂ ತಮ್ಮಂಗೆ ಮಾಡಿ ಅವನಿಗೂ ಹೇಳಿದ್ಲು, ಮಾಮ ನೀನು ನಮಗೆ ನಮಸ್ಕಾರ ಮಾಡು ಅಂತೇಳಿ ಅವನು ನಮಸ್ಕಾರ ಚಿಕ್ಕವರಲ್ವಾ, ಹಾಗಾಗಿ ದೇವ್ರ ಸಮ ಅಂತಂದೇಳಿ ಮಮ್ಮಿನೂ ಮಾಡಿದರು, ತಮ್ಮನೂ ಮಾಡ್ದ. ಅವನು ಹೇಳ್ತಿದ್ದ ಎಲ್ಲ ಅಮೌಂಟ್ ಇದಕ್ಕೆ ಹಾಕಮ್ಮ ನನ್ನ ಪರ್ಸಿಗೆ ಅಂತೇಳಿ ಅವನು ಒಂದು ಪರ್ಸೆ ಹಾಕೊಂಡ್ಬಿಟ್ಟವನೆ, ಗೊಂಬೆದೆ ಅದು ಕೂಡ. ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಬ್ಬರು ಕೂಡ. ಇಲ್ಲ ನಮಸ್ಕಾರ ಮಾಡು, ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾಳೆ ಅವನಿಗೆ. ಅವಳ ಮಾತು ಮೀರಲ್ಲ ಬಿಡಿ, ನಮ್ಮ ಮಮ್ಮಿ ಮಾತು ಒಂದು ಮಾತು ಕೇಳಲ್ಲ, ಅವಳ ಮಾತು ಮೀರಲ್ಲ ಇವನು, ಅಷ್ಟೇ ಹೇಳ್ತಾನೆ. ಅವಳೆಲ್ಲ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡು ಅಂತ ಹೇಳ್ತಿದ್ದ. ಚಿಕ್ಕ ಮಕ್ಳು ಯಾವಾಗಲೂ ಒಳ್ಳೆ ಮನಸ್ಸಿಂದನೇ ಆಶೀರ್ವಾದ ಮಾಡೋದು. ಚೆನ್ನಾಗಾಗಲಿ ಅವನಿಗೂ ಕೂಡ, ಬೇಗ ಒಂದು ಮದುವೆ ಆಗಲಿ ಅಂತ ಹೇಳಿ ಗೊಂಬೆ ಅಂತ ಹೇಳ್ತಾ ಇದ್ದೆ. ಅಂತ ಹೇಳ್ತಾ ಇದ್ಲು ಅವಳು ಕೂಡ. ಎಂಜಾಯ್ ಮಾಡ್ತಾಳೆ ಸುಮ್ಮನೆ, ಅವಳ ಚೈಲ್ಡ್ಹುಡ್ ಮಾತ್ರ ಎಂಜಾಯ್ ಮಾಡ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ ಅವಳಿಗೆ. ಅವ್ರಿಗೆ ಚಿಕ್ಕ ಮಕ್ಳಿಗೆ ಏನಿರುತ್ತೆ, ಹಾಗಾಗಿ ಫುಲ್ ಎಲ್ಲ ಕಡೆನೂ ಖುಷಿ ಖುಷಿಯಿಂದನೇ ಟೈಮ್ ಸ್ಪೆಂಡ್ ಮಾಡೋದು ಅವಳು. ಹೊಡೆಯೋದು ಮಾಡೋದು, ರೌಡಿಸಮ್ಮು. ಅತ್ತೆ ಹೆದರಿಸ್ತಾಳೆ ಎಲ್ಲರನ್ನೂ, ಏನಾದರೂ ತಂದು ಕಮ್ಮಿ ಆದರೆ ಅತ್ತೆ ಹೆದರಿಸ್ತಾಳೆ. ವಿಡಿಯೋನೇ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು. ಒಂದಲ್ಲ ಎರಡಲ್ಲ 3 ವಿಡಿಯೋ ನೋಡಿ